ವಿಚಾರ್ ಕ್ರಾಂತಿ ದರ್ಶನಕ್ಕೆ ಸ್ವಾಗತ. ಕುಟುಂಬ ಅಂದ ತಕ್ಷಣ ನಮ್ಗೆಲ್ಲರಿಗೂ ಒಂದು ವಿಶೇಷ ಭಾವನೆ ಬರುತ್ತೆ ಅಲ್ವಾ? ಆದರೆ ಕುಟುಂಬ ಅಂದ್ರೆ ಕೇವಲ ಒಂದೇ ಸೂರಿನಡಿ ವಾಸಿಸುವ ಜನಗಳ ಗುಂಪು ಮಾತ್ರನಾ? ಖಂಡಿತ ಇಲ್ಲ. ಅದೊಂದು ಅಸಾಧಾರಣ ಜವಾಬ್ದಾರಿ. ಬನ್ನಿ, ಈ ಪವಿತ್ರ ಕರ್ತವ್ಯ ಅಂದ್ರೆ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ನೋಡಿ, ಅಸಾಧಾರಣ ಜವಾಬ್ದಾರಿ ಅಂತ ಹೇಳಿದಾಗ ಆ ಪದದಲ್ಲೇ ಒಂದು ದೊಡ್ಡ ಶಕ್ತಿ ಇದೆ. ಕೇಳೋಕೆ ಸುಲಭ ಅನ್ಸಿದ್ರೂ ಅದರ ಅರ್ಥ ಇದೆಯಲ್ಲ, ಅದು ತುಂಬಾನೇ ಆಳವಾದದ್ದು. ಹಾಗಾದ್ರೆ ಈ ಜವಾಬ್ದಾರಿ ಅಂದ್ರೆ ನಿಜಕ್ಕೂ ಏನು? ಅದನ್ನ ನಿರ್ವಹಿಸೋದು ಅಂದ್ರೆ ಹೇಗೆ? ಬನ್ನಿ ನೋಡೋಣ. ಮೊದಲನೇದಾಗಿ ಈ ಜವಾಬ್ದಾರಿಯನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಕುಟುಂಬವನ್ನ ನೋಡೋ ದೃಷ್ಟಿಯಲ್ಲೇ ಒಂದು ಬದಲಾವಣೆ ಆಡ್ಬೇಕು. ಅದು ಕೇವಲ ನಾವು ವಾಸಿಸುವ ಒಂದು ಜಾಗ ಅಲ್ಲ, ಬದಲಿಗೆ ಅದೊಂದು ಪಾಠಶಾಲೆ. ಹೌದು, ನಮ್ಮ ಜೀವನದ ಮೊಟ್ಟಮೊದಲ ಪಾಠಗಳನ್ನ ನಾವು ಕಲಿಯೋ ಜ್ಞಾನದೇಗುಲ ಅದು. ಈ ವಿಷಯದ ಬಗ್ಗೆ ಪಂಡಿತ್ ಶ್ರೀರಾಮ ಶರ್ಮಾ ಆಚಾರ್ಯರು ಏನ್ ಹೇಳ್ತಾರೆ ಗೊತ್ತಾ? ಅವರ ಪ್ರಕಾರ ಕುಟುಂಬವೇ ನಮ್ಮ ಚಾರಿತ್ರ್ಯವನ್ನ ನಿರ್ಮಾಣ ಮಾಡುವ ಅಡಿಪಾಯ. ಅಷ್ಟೇ ಅಲ್ಲ, ನಾಗರಿಕತೆ ಮೊದಲ ಪಾಠಗಳನ್ನ ಕಲಿಸುವ ಶಾಲೆಯೂ ಹೌದು. ಯೋಚನೆ ಮಾಡಿ, ಇಲ್ಲಿ ನಾವು ಕಲಿಯೋ ಪಾಠಗಳೇ ನಮ್ಮ ಇಡೀ ಭವಿಷ್ಯವನ್ನೇ ರೂಪಿಸುತ್ತೆ. ಸರಿ, ಕುಟುಂಬವೇ ನಮ್ಮ ಮೊದಲ ಪಾಠಶಾಲೆ ಅನ್ನೋದಾದ್ರೆ, ಹಾಗಾದ್ರೆ ಅಲ್ಲಿನ ಸಿಲೆಬಸ್ ಏನು? ನಾವಲ್ಲಿ ಏನ್ ಕಲಿಬೇಕು, ಏನ್ ಕಲಿಸ್ಬೇಕು ಅಲ್ವಾ? ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದಾಗ್ಲೇ ನಮ್ಮ ಆ ಅಸಾಧಾರಣ ಜವಾಬ್ದಾರಿಯ ನಿಜವಾದ ಸ್ವರೂಪ ಏನು ಅನ್ನೋದು ನಮ್ಗೆ ಗೊತ್ತಾಗೋದು. ಇಲ್ಲೇ ನೋಡಿ, ನಾವು ನಮ್ಮ ಯೋಚನಾ ಕ್ರಮವನ್ನೇ ಬದಲಾಯಿಸಬೇಕಾಗಿರೋದು. ನಮ್ಮ ಜವಾಬ್ದಾರಿ ಅಂದ್ರೆ ಕೇವಲ ಹೊಟ್ಟೆಗೆ ಅನ್ನ, ಮೈಗೆ ಬಟ್ಟೆ, ತಲೆಗೆ ಸೂರು ಕೊಡೋದು ಮಾತ್ರ ಅಲ್ಲ. ಅದನ್ನೆಲ್ಲ ಮೀರಿದ್ದು ನಮ್ಮ ಕುಟುಂಬದ ಸದಸ್ಯರ ಆಲೋಚನೆಗಳನ್ನು ರೂಪಿಸೋದು, ಅವರಿಗೆ ಒಳ್ಳೆ ಸಂಸ್ಕಾರ ಕೊಡೋದು, ಅವರ ಆತ್ಮವನ್ನ ಪೋಷಿಸೋದು ಇದೆಯಲ್ಲ, ಅದೇ ನಮ್ಮ ನಿಜವಾದ ಕರ್ತವ್ಯ. ಹಾಗಾದ್ರೆ ಒಂದು ಆದರ್ಶ ಕುಟುಂಬವನ್ನ ಕಟ್ಟೋದು ಹೇಗೆ? ಅದಕ್ಕೆ 3 ಮುಖ್ಯವಾದ ಸ್ತಂಭಗಳು ಬೇಕು. ಮೊದಲನೆಯದು ಪ್ರೀತಿ. ಇದು ಸಂಬಂಧಗಳನ್ನ ಬೆಸೆಯುವ ಶಕ್ತಿ. ಎರಡನೆಯದು ಸಹಕಾರ, ಅಂದ್ರೆ ಎಲ್ಲರೂ ಒಟ್ಟಾಗಿ ಬೆಳೆಯೋದು. ಮತ್ತು ಮೂರನೆಯದು ಶಿಸ್ತು. ಇದು ನಮ್ಮ ಜೀವನಕ್ಕೆ ಒಂದು ಸರಿಯಾದ ದಾರಿಯನ್ನ ತೋರಿಸುತ್ತೆ. ಸೊ ಈ 3 ಮೌಲ್ಯಗಳನ್ನ ಅಂದ್ರೆ ಪ್ರೀತಿ, ಸಹಕಾರ, ಶಿಸ್ತನ್ನ ನಮ್ಮ ಮನೆಯಲ್ಲಿ ನಾವು ಬೆಳೆಸ್ದ್ರೆ ಆಗ ನಾವು ಕೇವಲ ಒಂದು ಮನೆಯನ್ನ ನಿಭಾಯಿಸ್ತಾ ಇಲ್ಲ, ಬದಲಿಗೆ ಭೂಮಿ ಮೇಲೆಯೇ ಒಂದು ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಿದೀವಿ ಅಂತ ಅರ್ಥ. ನಿಜ ಹೇಳ್ಬೇಕಂದ್ರೆ ಇದಕ್ಕಿಂತ ದೊಡ್ಡ ಸಾಧನೆ ಮನುಷ್ಯನಿಗೆ ಬೇರೆ ಯಾವುದೂ ಇಲ್ಲ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಒಂದು ಒಳ್ಳೆ ಕುಟುಂಬದ ಪ್ರಭಾವ ಇದೆಯಲ್ಲ, ಅದು ಕೇವಲ ಆ ಮನೆಯ 4 ಗೋಡೆಗೆ ಸೀಮಿತ ಆಗಲ್ಲ. ಅದು ಒಂದು ದೀಪ ಇದ್ಹಾಗೆ, ತನ್ನ ಬೆಳಕನ್ನ ಸುತ್ತಮುತ್ತಲೂ ಹರಡುತ್ತೆ. ಹಾಗಾದ್ರೆ ಈ ಸಕಾರಾತ್ಮಕ ಪ್ರಭಾವ ಸಮಾಜದ ಮೇಲೆ, ದೇಶದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಬನ್ನಿ ಅದನ್ನು ನೋಡೋಣ. ಇದ್ನ ನೋಡಿ, ಎಷ್ಟು ಚೆನ್ನಾಗಿ ವಿವರಿಸಲಾಗಿದೆ. ಯಾವುದೇ ದೊಡ್ಡ ಬದಲಾವಣೆ ಶುರುವಾಗೋದು ಮನೆಯಿಂದಲೇ. ಒಂದು ಕುಟುಂಬ ಸುಧಾರಿಸಿದ್ರೆ ಅಂಥ ಅನೇಕ ಕುಟುಂಬಗಳು ಸೇರಿ ಒಂದು ಸಮಾಜ ಸುಧಾರಿಸುತ್ತೆ. ಒಂದು ಸಮಾಜ ಸುಧಾರಿಸಿದ್ರೆ ಸಹಜವಾಗಿಯೇ ಇಡೀ ರಾಷ್ಟ್ರವೇ ಸುಧಾರಿಸುತ್ತೆ. ಇದೇ ನೋಡಿ ಒಂದು ಹೊಸ ಯುಗವನ್ನ ನಿರ್ಮಾಣ ಮಾಡೋ ರಹಸ್ಯ. ಅಂದ್ರೆ ಇದ್ರ ಅರ್ಥ ಏನ್ ಗೊತ್ತಾ? ನಾವು ನಮ್ಮ ಮನೆಯಲ್ಲಿ ಮಾಡೋ ಪ್ರತಿಯೊಂದು ಸಣ್ಣ ಒಳ್ಳೆ ಕೆಲಸ ಕೂಡ, ಅದು ಮಗುವಿಗೆ ಒಂದು ಒಳ್ಳೆ ಕತೆ ಹೇಳೋದಾಗಿರ್ಬೋದು, ಅಥವಾ ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡೋದಾಗಿರ್ಬೋದು, ಅದು ಕೇವಲ ನಮ್ಮ ವೈಯಕ್ತಿಕ ಕೆಲಸ ಆಗಿ ಉಳಿಯಲ್ಲ. ಅದು ಇಡೀ ರಾಷ್ಟ್ರ ನಿರ್ಮಾಣದ ಒಂದು ದೊಡ್ಡ ಯಜ್ಞದಲ್ಲಿ ನಾವು ಹಾಕೋ ಒಂದು ಸಣ್ಣ ಸಮಿದೆ ಇದ್ದಾಗೆ. ಅದಕ್ಕೆ ಹೇಳೋದು, ನಮ್ಮ ಕುಟುಂಬದ ಜವಾಬ್ದಾರಿಯನ್ನ ಸರಿಯಾಗಿ ನಿಭಾಯಿಸೋದೇ ಯುಗ ನಿರ್ಮಾಣದ ಅಡಿಗಲ್ಲು ಅಂತ. ಕುಟುಂಬದ ಸಂತೋಷ, ಶಾಂತಿಯ ಬಗ್ಗೆ ಇಷ್ಟೆಲ್ಲ ಅದ್ಭುತವಾದ ವಿಚಾರಗಳನ್ನ ನಾವು ತಿಳ್ಕೊಂಡ್ವಿ. ಈ ಎಲ್ಲಾ ಒಳನೋಟಗಳು ನಮಗೆ ಸಿಕ್ಕಿರೋದು ಪಂಡಿತ್ ಶ್ರೀರಾಮ ಶರ್ಮಾ ಆಚಾರ್ಯರ ಕ್ರಾಂತಿಕಾರಿ ಚಿಂತನೆಗಳಿಂದ. ಅವರ ಬೋಧನೆಗಳು ನಿಜಕ್ಕೂ ನಮ್ಮ ಕುಟುಂಬದಲ್ಲಿ ಸುಖ ಶಾಂತಿಯನ್ನ ಕಾಣೋಕೆ ಒಂದು ದಾರಿದೀಪ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಮನೆಯನ್ನ ಒಂದು ಮೌಲ್ಯಗಳ ಕೇಂದ್ರವಾಗಿ, ಒಂದು ಸಕಾರಾತ್ಮಕ ವಾತಾವರಣದ ಸ್ಥಳವಾಗಿ ಮಾಡೋಕೆ ಇವತ್ತೇ ನಾವು ಯಾವ ಒಂದು ಸಣ್ಣ ಹೆಜ್ಜೆಯನ್ನ ಇಡಬಹುದು? ಸ್ವಲ್ಪ ಯೋಚನೆ ಮಾಡೋಣ. ಆ ಒಂದು ಹೆಜ್ಜೆಯನ್ನ ಇಡೋಕೆ ಇವತ್ತೇ ಒಂದು ಸಂಕಲ್ಪ ಮಾಡೋಣ. ಇಂತಹ ಶ್ರೇಷ್ಠ ವಿಚಾರಧಾರೆಗಳಿಗಾಗಿ ನಮ್ಮೊಂದಿಗೆ ಸದಾ ಇರಿ. ಧನ್ಯವಾದ.